ಪ್ರಾರಂಭದಲ್ಲಿ ಗುರುವರನ್ನು ಸ್ಮರಣೆ ಮಾಡಿ ಭಾರತಾಂಬೆಯನ್ನು ಸ್ಮರಣೆ ಮಾಡ್ತಾ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದ ಹಿಂದೂ ಸಮ್ಮೇಳನ ಸಮಿತಿ ಹಿಂದೂ ಸಮ್ಮೇಳನ ಕೋಟಿ ಕಂಠಗಳಿಂದ ಸ್ವರವೊಂದು ಮೊಳಗುತ್ತಿದೆ. ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಕೋಟಿ ಕಂಠಗಳಿಂದ ಸ್ವರವೊಂದು ಮೊಳಗುತ್ತಿದೆ. ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. बोलो भारत माता की, बोलो कर्नाटक माता की. वंदे वंदे वंदे. ಗೆದ್ದ ಮನಸ್ಸನ್ನು ಎಷ್ಟು ಸಲ ಗೆಲ್ಲೋದು, ಬಹಳ ಖುಷಿ ಅನ್ನಿಸ್ತದೆ. ಹಿಂದೂ ಸಮಾವೇಶಕ್ಕೆ ಹೋದಾಗ ಬಂದಾಗ ಬಹಳ ಸಂಭ್ರಮ ಅನ್ನಿಸ್ತದೆ. ಎಷ್ಟು ನಮ್ಮೆಲ್ಲ ಹಿಂದೂಗಳು ಎಷ್ಟೆಲ್ಲ ಒಗ್ಗಟ್ಟಿನಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಂಥ ಹಿಂದೂ ಸಮಾವೇಶ ಕುಷ್ಟಗಿ ಪಟ್ಟಣದೊಳಗೆ ನಡೀತಾ ಇದೆ. ಈ ಹಿಂದೂ ಸಮಾವೇಶದ ಪಾವನ ಸಂವಿಧಾನವನ್ನು ಕರುಣಿಸಿದಂತಹ ಸರ್ವ ಹಿಂದೂಗಳ ರೋಹಾರಿಗಳು, ಶ್ರೇಷ್ಠ ಸಂತರು, ಈ ಭಾಗದ ನಡೆದಾಡುವ ದೇವರೆಂದೇ ಹೆಸರು ಮಾಡಿರ್ತಕ್ಕಂತಹ ಮಹಾ ಮದ್ದಾನಿಯನ್ನು ಮಣಿಸಿ ಮದಾನೇಶ್ವರ ಹೆಸರನ್ನು ಪಡೆದಿರ್ತಕ್ಕಂತಹ ಶ್ರೀ ಶಟಸ್ಥಲ ಬ್ರಹ್ಮ 108 ಕರಿಬಸವ ಶಿವಾಚಾರ್ಯ ಅಪಂಗಳವರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಹಳ ಸುಂದರವಾಗಿ ದಿಕ್ಸೂಚಿಯ ಭಾಷಣವನ್ನು ನಿಮ್ಮೆಲ್ಲರ ಮನೆ ಮತ್ತು ಮನಗಳಿಗೆ ಮುಟ್ಟುವ ಹಾಗೆ ನುಡಿಮುತ್ತುಗಳನ್ನು ಸುರಿಸಿರುವಂತಹ ಹಿಂದೂ ಮಹಾಧುರಿಣರಲ್ಲಿ ಶರಣುಗಳನ್ನು ಹೇಳಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಹಿಂದೂಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಭಾರತಾಂಬೆಯ ಚಿಜ್ಯೋತಿಗೆ ಅನಂತ ಶರಣು ಶರಣಾರ್ಥಿಗಳು. ಕೂಡ್ರಿ, ಟೈಮ್ ಭಾಳ ಇಲ್ಲ. ನಾನು ಇನ್ನೂ ಪುರಾಣಕ್ಕೆ ಹೋಗ್ಬೇಕು. ನಾನೇನು ಭಾಳ ಮಾತಾಡಂಗಿಲ್ಲ, 1-2 ತಾಸು ಮಾತಾಡಿ ಬಿಟ್ಬಿಡ್ತೇನೆ. ನಡೀತೈತಲ್ಲ ನಡೀತೈತಲ್ಲ. ಹಾಂ, ಅಲ್ಲಿ ಪುರಾಣದವರು ಫೋನ್ ಹಚ್ಚಕತ್ತವ್ರು. ಮತ್ತೆ ಒಬ್ಬ ಕವಿ ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾನೆ. ದಯವಿಟ್ಟು ಕುಂದಿರ್ಬೇಕು, ಭಾಳ ತಿರಂಗಿಲ್ಲ. ನಾನೊಂದೆರಡು ಮಾತಾಡ್ತೀನಿ, ಗುರುಗಳು ಒಂದೆರಡು ಮಾತಾಡ್ತಾರೆ. ನಮ್ಮ ಹಿಂದೂ ಸಮಾಜದ ಬಗ್ಗೆ ನಮ್ಮ ದಿಕ್ಸೂಚಿ ಭಾಷಣದಲ್ಲಿ ಮಹನೀಯರು ಭಾಳ ಸುಂದರವಾಗಿ ತಿಳಿಸಿದ್ರು. ನಮ್ಮಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ತಾಳ್ಮೆ ಅನ್ನುವಂಥದ್ದು. ತಾಳ್ಮೆ ಅನ್ನುವಂಥದ್ದು ಬಹಳ ಇರಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬರು ಕವಿಗಳು, ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ. ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ. ಒಂದೇ ತಾಯಿ ಮಕ್ಕಳೆಂದು ಘೋಷಿಸೋಣ ಸಂತಸ. ತೀರ್ಥ ನದಿಯ ಕ್ಷೇತ್ರವಿದು ದಿವ್ಯ ನಾಡ ಭಾರತ. ಋಷಿ ಮುನಿಗಳು ಹರಕೆ ಹೊತ್ತ ಭವ್ಯ ನಾಡ ಭಾರತ. ಇದೇ ನಮ್ಮ ಭಾರತ, ಪುಣ್ಯ ಭೂಮಿ ಭಾರತ. ಭರತಖಂಡದಿಂದಲೇ ನಿನಗೆ ಮೋಕ್ಷ ಪ್ರಾಪ್ತಿ. ತಪ್ಪಿ ನಡೆದರಿಲ್ಲವೋ ನಿನಗೆ ತಕ್ಕ ಶಾಸ್ತಿ. ಯಾವ ದೇಶದಲ್ಲೇ ದುಡಿ, ಯಾವ ದೇಶದಲ್ಲೇ ಮಡಿ. ನಿಂತ ನೆಲ ಹಿಡಿದ ಉಡಿ, ಭರತ ಭೂಮಿ ಎಂದು ನುಡಿ. ಮಣ್ಣ ಮೋಹ ಬಿಟ್ಟರಿಲ್ಲೋ ನಿನಗೆ ಬೇರೆ ಸದ್ಗತಿ. ಎಷ್ಟು ಚೆನ್ನಾಗಿದೆ ನೋಡಿ. ಮಣ್ಣ ಮೋಹ ಬಿಟ್ಟರಿಲ್ಲೋ ನಿನಗೆ ಬೇರೆ ಸದ್ಗತಿ. ಬರಿಯ ಮಾತಿನಲ್ಲಿ ಮುಗಿತು ನಿನ್ನಯ್ಯ ಸುಸುಮತಿ. ಮಾನವತೆಯ ಸಂಸ್ಕೃತಿ, ಸನಾತನದ ಸಂಸ್ಕೃತಿ. ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ.
ಎಂಥ ಭಾರತ ಅಂತಂದ್ರೆ, ಈ ಭಾರತದ ಬಗ್ಗೆ ಹೇಳಬೇಕು ಅಂತಂದ್ರ ಮನಸ್ಸು ಆನಂದ ಅನ್ನಿಸ್ತದ, ಹೃದಯ ತುಂಬಿ ಬರ್ತದ. ಭವ್ಯ ಭಾರತ ದೇಶ ನೀವೆಲ್ಲ ಕೇಳಿದ್ದೇರಿ. ಇಲ್ಲೆಲ್ಲ ಹಲವು ಮತಗಳು, ಹಲವು ಜಾತಿಗಳು, ಹಲವು ಪಂಥಗಳು, ಹಲವು ವರ್ಗಗಳು, ಹಲವು ವರ್ಣಗಳು, ಆ ಎಲ್ಲರಿಗೂ ಕೂಡ ಆ ಎಲ್ಲ ಮತ ಪಂಥ ವರ್ಣ ವರ್ಗ ಜಾತಿ ಧರ್ಮದವರಿಗೆ ಆಶ್ರಯವನ್ನ ಕೊಟ್ಟು ಅನ್ನವನ್ನ ಇಕ್ಕಿ ಅವರ ತೃಷೆಯನ್ನ ಇಂಗಿಸಿರ್ತಕ್ಕಂಥ ಶ್ರೇಷ್ಠ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಭಾರತ ಅನ್ನುವಂಥ ಮೊದಲನೆಯ ಶಬ್ದದ ಅರ್ಥದಲ್ಲಿಯೇ ಇದೆ ಏನ್ರಿ? ಒಂದನೆಯ ಶಬ್ದದ ಅರ್ಥ ಏನದು? 3 ಶಬ್ದಗಳಿದಾವೆ ನಮ್ಮ ದೇಶಕ್ಕೆ. ಭಾರತ, ಭಾವ ರಾಗ ತಾಳ ಅಂತಂದೇಳಿ ನಾವು ಹೇಳ್ತೀವಿ. ಆದ್ರೆ ಒಂದನೇ ಶಬ್ದ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಮ್ಮ ದೇಶಕ್ಕೆ ಯಾರ ಬರ್ಲಿ ಅದು ಹೇಳ್ತಾರಲ್ಲ, ಬೆನ್ನಿಗೆ ಚೂರಿ ಹಾಕಿರೋಲ್ಲಕ, ಎದೆಗೆ ಚೂರಿ ಹಾಕಿರೋಲ್ಲಕ, ಮುಂದೆ ಕುತ್ಕೊಂಡು ವಿಷ ಉಡಿಸಿರೋಲ್ಲಕ ಅಂತ ವ್ಯಕ್ತಿಗೂ ಕೂಡ ಬಾ ಅಂತಂದೇಳಿ ಕರೆಯುವಂತ, ಅವನಿಗೆ ಕ್ಷಮಿಸುವಂತಹ, ಅವನನ್ನ ಕರುಣೆಯಿಂದ ನೋಡುವಂತಹ, ಅವನನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತಹ, ಒಪ್ಪಿಕೊಳ್ಳುವಂತಹ, ಬಿದ್ದವರನ್ನ ಎತ್ತಿ ಹಿಡಿಯುವಂತ ಒಂದು ಯಾವುದಾದ್ರೂ ಶ್ರೇಷ್ಠ ದೇಶ ಇದೆ ಅಂದ್ರೆ ಅದು ನನ್ನ ಹೆಮ್ಮೆಯ ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಳೋದು. ಎಷ್ಟು ದೇಶ ವಿದೇಶಿಗರಿಗೆ, ಎಷ್ಟು ಜಾತಿ ಧರ್ಮ ವರ್ಗ ವರ್ಣದವರಿಗೆ ಆಶ್ರಯವನ್ನ ಕೊಟ್ಟಿದೆ ನಮ್ಮ ಭಾರತ. ನಿಜವಾಗಲೂ ನಮ್ಮ ಭಾರತ ದೇಶದ ಈ ಯಾವ ಮಣ್ಣಿನಲ್ಲಿ ಹೊಲಸಿಗರು ಏನು ಬಂದಿದಾರಲ್ಲ, ಅವರು ಬ್ರಿಟಿಷರೇ ಆಗಿರಬಹುದು, ಅವರು ಡಚ್ಚರೇ ಆಗಿರಬಹುದು, ಅವರು ಫ್ರೆಂಚರೇ ಆಗಿರಬಹುದು, ಅವರು ಮೊಘಲರೇ ಆಗಿರಬಹುದು, ಅವರು ಪೋರ್ಚುಗೀಸರೇ ಆಗಿರಬಹುದು, ಅವ್ರು ಬೇಕಾದವರು ಆಗಿದ್ರು ಕೂಡ, ಬೇಕಾದ ಧರ್ಮದವರು ಆಗಿದ್ರು ಕೂಡ, ಆ ಎಲ್ಲ ಮತ ಪಂಥ ವರ್ಣ ವರ್ಗ ಧರ್ಮ ರಾಜ ಮಹಾರಾಜರಿಗೆ ಆಶ್ರಯವನ್ನ ಕೊಟ್ಟಿರುವಂತಹದ್ದು ಅದು ನಮ್ಮ ಭಾರತ ದೇಶ. ಅದು ಯಾರು ಕೂಡ ಮರಿಬಾರ್ದು. ಅದು ನಮ್ಮ ಭಾರತ ದೇಶ ಅವರಿಗೆ ಹಾಕಿದ ಭಿಕ್ಷೆ ಅನ್ನುವಂಥದ್ದನ್ನು ಅವರೆಲ್ಲ ತಿಳ್ಕೊಳ್ಬೇಕು. ಭಿಕ್ಷುಕರು ಬರ್ತಾರ ನೋಡ್ರಿ, ನಿಮ್ಮ ಮನೆಗೆಲ್ಲ ಬರ್ತಾರ. ನಿಮ್ಮ ಮನೆಗೆ ಬಂದಾರಿಲ್ರಿ? ನಿಮ್ಮ ಮನೆಗೆಲ್ಲ ಬರ್ತಾರ. ಏನ್ ಮಾಡ್ತೀರಿ? ಭಿಕ್ಷಾಂದೇಹಿ ಅಂತ ಕೇಳಿದಾಗ ನೀವೇನ್ ಮಾಡ್ತೀರಿ? ಒಂದು ತುತ್ತು ಅನ್ನ ನೀಡ್ತೀರಿ. ನಮ್ಮ ಭಾರತ ದೇಶ ಎಂತದ್ದು ಅಂತಂದ್ರೆ, ನಮ್ಮ ತಾಯಿಯವರು, ನಮ್ಮೆಲ್ಲ ಇಲ್ಲೆಲ್ಲ ತಾಯಿಯಂದ್ರು ಎಷ್ಟು ಚೆನ್ನಾಗಿ ಬೆಳಗಿನಿಂದ ನಮ್ಮ ಮದ್ದಾನೇಶ್ವರ ಸಂಸ್ಥಾನ ಮಠದಿಂದ ಪಥಸಂಚಲನೆ ಆಯಿತು. ಏನು ಭಾರತಾಂಬೆಯ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ, ಸಕಲ ವಾದ್ಯ ವೈಭವಗಳ ಮುಖಾಂತರವಾಗಿ ಕುಷ್ಟಗಿಯ ಪಟ್ಟಣದ ರಾಜ ಬೀದಿಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯಮಾನ್ಯರು, ನಾಡಿನ ಎಲ್ಲ ಸತ್ಪ್ರಜೆಗಳು, ನಾಡಿನ ಹೆಮ್ಮೆಯ ಹಿಂದೂಗಳು ಕೂಡಿಕೊಂಡು ಸಿಂಹ ಸ್ವಪ್ನವಾಗಿ ಹಿಂದೂ ಹುಲಿಯ ಹಾಗೆ ಗರ್ಜಿಸುತ್ತಾ ಭಾರತ ಮಾತಾ ಕೀ ಜೈ ಅನ್ನುವಂತ ಜಯಘೋಷವನ್ನ ಹಾಕುತ್ತಾ ಈ ಯಾವ ವಾಸವಿಯ ಮಹಾದೇವಿಯ ತಾಣದಲ್ಲಿ ಸಮಾವೇಶ ನಡೆದುಕೊಂಡು ಬರ್ತಾ ಇದೆ. ಎಂತ ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯ ಅಂದ್ರ, ನಮ್ಮ ಭಾರತಾಂಬೆಯನ್ನ ನಾವು ಎಷ್ಟು ಪೂಜಿಸ್ತೇವೆ, ಎಷ್ಟು ಆರಾಧಿಸ್ತೇವೆ, ಎಷ್ಟು ಗೌರವಿಸ್ತೇವೆ, ಎಷ್ಟು ಆ ತಾಯಿಯನ್ನ ಸ್ಮರಣೆಯನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಈ ನಾಡಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿ ಬಹಳ ವಿಜೃಂಭಣೆಯಿಂದ ಇತಿಹಾಸದ ಸುವರ್ಣ ಅಕ್ಷರಗಳಲ್ಲಿ, ಇತಿಹಾಸದ ಬಂಗಾರದ ಅಕ್ಷರಗಳಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ
ಈ ಯಾವ ಹಿಂದೂ ಮಹಾಸಮ್ಮೇಳನವನ್ನ ಮಾಡಿರುವಂತ ಒಂದು ಶ್ರೇಷ್ಠ ತಾಲೂಕು ಅಂದ್ರೆ ಅದು ಕುಷ್ಟಗಿಯ ಪಟ್ಟಣ ಅನ್ನುವಂಥದ್ದನ್ನು ನಾವೆಲ್ಲ ಇವತ್ತು ತೋರಿಸಿಕೊಟ್ಟಿರ್ತಕ್ಕಂಥ ಹಿಂದೂಗಳಾಗಿದ್ದೇವೆ. ಬಂಧುಗಳೇ, ಹಿಂದೂಗಳೇ, ನಾವೆಲ್ಲ ಜಾಗೃತರಾಗಬೇಕು. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಉಡುಗೆ, ನಮ್ಮ ತೊಡುಗೆ, ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ಪಾನೀಯ ಇವೆಲ್ಲರಲ್ಲಿಯೂ ಕೂಡ ನಾವು ಜಾಗೃತಿಯನ್ನು ವಹಿಸಿ ನಮ್ಮ ದೇಶದ ಈ ಯಾವ ದೇಶದಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳ ಬಗ್ಗೆ ಗಮನವನ್ನು ಕೊಡ್ತಾ ನಮ್ಮ ದೇಶದ ವಸ್ತುಗಳನ್ನು ಬಳಸುವುದಕ್ಕೆ ಆದಷ್ಟು ನಾವು ಪ್ರಯತ್ನ ಪಡೋಣ. ಅಷ್ಟೇ ಅಲ್ಲ, ನಮ್ಮ ದೇಶದ ಪಾನೀಯಗಳನ್ನು ಸ್ವೀಕಾರ ಮಾಡೋಣ. ಬೇರೆ ಬೇರೆ ನೀವೆಲ್ಲ ಬೇಸಿಗೆ ದಿನಗಳಲ್ಲಿ ತಂಪು ಪಾನೀಯ ಇದೆ ಅಂತಂದೇಳಿ ಏನೇನೋ ಕುಡ್ಕೊಂಡು ನಿಮ್ಮ ದೇಹ ಹಾಳು ಮಾಡ್ಕೊಳ್ಳೋದು ಬೇಡ. ನಮ್ಮ ದೇಶದ ತಂಪು ಪಾನೀಯ ಆಗಿರ್ತಕ್ಕಂಥ ಎಳೆನೀರನ್ನು ಸೇವಿಸೋಣ, ಮಜ್ಜಿಗೆಯನ್ನು ಸೇವಿಸೋಣ. ಅದು ರೈತರಿಗೆ ಒಂದು ಆದಾಯ, ರೈತನನ್ನ ಬೆಳೆಸುವಂತ ಆದಾಯ, ನಮ್ಮ ದೇಶವನ್ನ ಅಭಿವೃದ್ಧಿಯನ್ನ ಹೊಂದುವಂತ, ದೇಶ ಅಭಿವೃದ್ಧಿಯತ್ತ ಬೆಳೆಸುವಂತ ಒಂದು ಸಣ್ಣ ಪ್ರಯತ್ನದ ಅತ್ತ ನಾವು ಹೆಜ್ಜೆಯನ್ನ ಇಡೋಣ. ಹಾಗಾಗಿ ನಮ್ಮ ಭಾರತ ದೇಶದ ಹಿಂದೂಗಳ ಪರಿಸ್ಥಿತಿ ಹಾಗಾಗಿದೆ ಅಂತಂದ್ರೆ, ಸಣ್ಣ ಹುಲಿ ಮರಿ ಒಂದು ತಪ್ಪಿಸ್ಕೊಂಡಿತ್ತು. ಸಾಣದಿದ್ದಾಗ ತಾಯಿ ಹಡದ ಸತ್ತು ಹೋಗ್ಬಿಟ್ಟಿತ್ತು. ಹುಲಿ ತಾಯಿ ಸತ್ತು ಹೋಗ್ಬಿಟ್ಟಿತ್ತು. ಸತ್ತು ಹೋದಂತಹ ಸಂದರ್ಭದೊಳಗ ಆ ಹುಲಿ ಮರಿ ತಪ್ಪಿಸ್ಕೊಂಡು ಏನಾಗಿತ್ತು ಅಂದ್ರೆ, ಅಲ್ಲಿ ಕಾಡಿನೊಳಗೆ ಒಂದು ಬೆಕ್ಕಿತ್ತು. ಆ ಬೆಕ್ಕ ಒಂದು 8-10 ಮರಿಗಳನ್ನು ಇಳಿದಿತ್ತು. ಇಳಿದಿರುವಂತಹ ಸಂದರ್ಭದೊಳಗ ಆ ಬೆಕ್ಕಿನ ಮರಿ ಸಂಗಡ ಇದು ಕೂಡ್ಕೊತ್ತು. ಏನ್ರಿ? ಯಾವದ್ರಿ? ಹುಲಿ ಮರಿ. ಇದು ಕೂಡ್ಕೋತ್ರಿ. ಕೂಡ್ಕೊಂಡಾಗ ಆ ಬೆಕ್ಕುಗಳು ಏನು ಮಾಡ್ತಾವ, ಏನು ತಿಂತಾವ, ಏನು ಕುಡಿತಾವ, ಹಂಗ ಮಾಡಕತ್ತದ. ಬೆಳೆದು ದೊಡ್ಡದಾತು. ಅದ್ರ ಬೆಕ್ಕುಗಳು ಎಷ್ಟು ದೊಡ್ಡಕ್ಕ ಮತ್ತು ಹುಲಿ ಎಷ್ಟು ದೊಡ್ಡಕ್ಕ ಗೊತ್ತದಲ್ಲ. ಒಟ್ಟ ಅದು ಏನ್ ತಿಳ್ಕೊತ ಅಂದ್ರ, ಇದೇ ನನ್ನ ತಾಯಿ, ಇವರ ನಮ್ಮ ಸ್ನೇಹಿತರು, ಇವರ ನನ್ನ ಅಂತಂಬಳ ಅಂತ ಹಿಂಗೆ ತಿಳ್ಕೊಂಡ್ಬಿಡ್ತದೆ ಹತ್ರ ಆದ್ರೂ ಕೂಡ. ಮರುದಿನ ಕಾಡಿನೊಳಗ ಒಂದು ಹುಲಿ ಹೊಂಟಿತ್ತು ನೋಡ್ರಿ. ಈ ಹುಲಿ ನೋಡಿತ್ತು ಈ ಬೆಕ್ಕುಗಳ ಮಧ್ಯದೊಳಗ. ಈ ಬೆಕ್ಕುಗಳ ಮಧ್ಯದೊಳಗ ಹುಲಿ ಹೊಂಟಿತ್ತು ನೋಡಿ ಅದು ಆಶ್ಚರ್ಯ ಆಯ್ತು. ಏನಿದು? ಕಾಡು ಬೆಕ್ಕ ಮಧ್ಯದೊಳಗ ನಮ್ಮ ಜಾತಿಯವ ಹೊಂಟನಲ್ಲ, ನಮ್ಮ ಮನುಷ್ಯ ಹೊಂಟನಲ್ಲ, ಇವ ಏನಾಗ್ಯದ ಇವಂಗ ಅಂತಂದು ಹೇಳಿ ಅದು ಒಂದ್ ಸ್ವಲ್ಪ ಅದ್ರ ಹತ್ರ ಬಂದ ತಕ್ಷಣ, ಆ ಹುಲಿ ಹತ್ರ ಬಂದ ತಕ್ಷಣ ಎಲ್ಲಾರು ಓಡಿ ಹೋಗಕತ್ತಿದ್ರು. ಇದು ಓಡಿ ಹೋಗತ್ತು. ಆ ಬೆಕ್ಕು ಓಡಿ ಹೋಗೋದು ನೋಡಿ ಪಟ್ಟ ಓಡಿ ಹೋಗಿದ್ದು ಹುಲಿ ಹಿಡ್ಕೋತಿದ್ದು. ಏನ್ರಿ? ಇದು ಹುಲಿ ಹಿಡ್ಕೊಂಡು ಏನ್ ಮಾಡಿತಂದ್ರ ಎದುರಾಕತ್ತಿದ್ದು. ಯಾವ್ದ್ರಿ? ಬೆಕ್ಕಿನ ಜೊತೆಗೆ ಬೆಳೆದಿರ್ತಕ್ಕಂಥ ಹುಲಿ. ಈ ಹುಲಿ ಎದುರಾಕತ್ತಲ್ಲ, ಹೆದರುವಂತ ಸಂದರ್ಭದೊಳಗ ಯಾಕೆ ನಾನು ಹಿಡಿದೆ ಬಿಡು, ನಾನು ನಮ್ಮ ಅವ್ನ ಯಾಕೆ ಹೋಗ್ಬೇಕು, ನಾನು ನಮ್ಮ ಅಣ್ತಮ್ಮನ ಹತ್ರ ಹೋಗ್ಬೇಕು ಅಂತಂದೇಳಿ ಅದು ಎದುರಾಡಕತ್ತಿತ್ತು. ಅವಾಗ ಈ ಹುಲಿ ಹಿಡಿತಲ್ಲ ಇದು ಹೇಳ್ತ, ಏಯ್ ಅವ್ರು ನಿಮ್ಮ ಅಣ್ತಮ್ಮಳಲ್ಲ, ಅವ್ರು ನಿನಗೆ ಸಂಬಂಧನೇ ಇಲ್ಲ, ನಿನಗೆ ಸಂಬಂಧ ಇರ್ತಕ್ಕಂಥವ್ ನೀನು ಹುಲಿ, ಕಾಡಿನ ರಾಜ ನೀನು. ಏನ್ರಿ? ಕಾಡಿಗೆ ರಾಜ ನೀನು, ನಾಡಿಗೆ ರಾಜ ನೀನು. ಈ ಕಾಡು ಐತಲ್ಲ ಇದು ರಾಜ ನೀನು. ಇಲ್ಲ, ನಾನು ಬೆಕ್ಕಾದಿನ ಅಂತ ಅದು ತಿಳ್ಕೊಂಡಿತ್ತು. ಅವಾಗ ಅದು ಹಿಡ್ಕೊಂಡು ಏನ್ ಮಾಡ್ತಂದ್ರೆ ಒಂದು ಬಾವಿಗೆ ಹೋದ್ ನೋಡ್ರಿ. ಬಾವಿಗೆ ಹೋಗಿ ಆ ಬಾವಿ ಒಳಗೆ ಅದ್ರ ಮುಖ ತೋರಿಸ್ತು. ನೋಡುಗ ನನ್ನ ಮುಖ ಹೆಂಗದ, ನಿನ್ನ ಮುಖ ಹೆಂಗದ, ಹೌದಲ್ಲ ಅಂತದ. ನೋಡ್ರಿ, ಈಗ ನಮ್ಮ ಪರಿಸ್ಥಿತಿ, ಹಿಂದೂಗಳ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರ, ತಾಯಿನ ಕಳ್ಕೊಂಡು ಏನಾಗ್ಯದ, ತಾಯಿನ ಕಳ್ಕೊಂಡ ಬೆಕ್ಕಗಳ ಜೊತೆಗೆ ಸೇರ್ಕೊಂಡ ನಾನು ಬೆಕ್ಕದೀನಿ ಅನ್ನುವಂತ ಪರಿಸ್ಥಿತಿ ಆಗ್ಯದ. ಹಾಗಾಗಿ ಈ 100 ವರ್ಷದ ಹಿಂದೂ ಸಮಾವೇಶವನ್ನ ತಯಾರು ಮಾಡಿರ್ತಕ್ಕಂಥ ಹಿಂದೂ ಸಂಘಟನೆಯವರು ಅವರು ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ನೀನು ಬೆಕ್ಕಲ್ಲ, ನೀನು ಬೆಕ್ಕಿನ ಮರಿಯಲ್ಲ, ಇಡೀ ಈ ದೇಶದ ವಿಶ್ವದ ನೀನು ಹುಲಿ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಅಖಂಡ ಹಿಂದೂ ಸಮಾವೇಶ. ಅದಕ್ಕಾಗಿ ನಾವೆಲ್ಲ ಹುಲಿಗಳ ಹಾಗೆ ಬದುಕೋಣ. ಎಷ್ಟು ದಿನ ಬದುಕಿದರೇನು, ಎಷ್ಟು ದಿನ ಆಯುಷ್ಯ ಇದ್ದರೇನು, ಇರೋದು 1 ದಿನ ಬದುಕಿದರೆ ಸಾಕು, 2 ದಿನ ಬದುಕಿದರೆ ಸಾಕು, 3 ದಿನ ಬದುಕಿದರೆ ಸಾಕು ಅನ್ನುವಂಥದ್ದು ಬೇಡ. ನೀವು 1 ಕ್ಷಣ ಬದುಕಿದರೂ ಕೂಡ ವೀರನಾಗಿ ಬದುಕು, ಶೂರನಾಗಿ ಬದುಕು. ಆ ಯಾವ
ಭಾರತಾಂಬೆಯ ಮಗನಾಗಿ ಬದುಕು ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದಾಗಿದೆ. ಹಾಗಾಗಿ ಈ ಹಿಂದೂ ಸಮಾವೇಶ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಸಮಾವೇಶ ಆಗಿದೆ ಅನ್ನುವಂತಹ ವಿಚಾರವನ್ನ ತಮಗೆ ತಿಳಿಸಿ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. IT ಇರಲಿ, BT ಇರಲಿ, ವರ್ಕ್ ಮಾತ್ರ ವೆರೈಟಿ ಇರಲಿ. ಕಾಲೇ ಇರಲಿ, ಕಾರೇ ಇರಲಿ, ಬದುಕಿ ನೋಟ ನೀಟಾಗಿರ್ಲಿ. MLA ಇರಲಿ, MP ಇರಲಿ, MLA ಇರಲಿ, MP ಇರಲಿ, ನಮ್ಮ ದೇಶದ ಅನ್ನವನ್ನ ಹಾಕ್ತಕ್ಕಂಥ, ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಆ ರೈತನಿಗಾಗಿ ಶ್ರಮಿಸ್ತಾ ಇರಲಿ. MLA ಇರಲಿ, MP ಇರಲಿ, ನಮ್ಮ ದೇಶದ ಗಡಿಯನ್ನ ಕಾಯ್ತಕ್ಕಂತಹ, ನಮ್ಮ ದೇಶದ ಹಿಂದೂಗಳನ್ನ ರಕ್ಷಣೆ ಮಾಡ್ತಕ್ಕಂತಹ, ತಮ್ಮೆಲ್ಲ ಬಂಧು ಬಾಂಧವರನ್ನು ಬಿಟ್ಟಿರ್ತಕ್ಕಂಥ, ಗಡಿಯಲ್ಲಿ ಸೇವೆಯನ್ನ ಮಾಡ್ತಕ್ಕಂಥ ಆ ಸೈನಿಕನಿಗಾಗಿ ಶ್ರಮಿಸ್ತಾ ಇರಲಿ. ಇಂಗ್ಲಿಷ್ ಇರಲಿ, ಕಂಗ್ಲೀಷ್ ಇರಲಿ, ಇಂಡಿಯಾಕ್ಕೆಂದು ಸಕ್ಸಸ್ ಇರಲಿ. ಇಂಗ್ಲಿಷ್ ಇರಲಿ, ಕಂಗ್ಲೀಷ್ ಇರಲಿ, ಇಂಡಿಯಾಕ್ಕೆಂದು ಸಕ್ಸಸ್ ಇರಲಿ. ನಮ್ಮ ಕುಷ್ಟಗಿ ಪಟ್ಟಣದಲ್ಲಿ ನಡೀತಕ್ಕಂತಹ ಹಿಂದೂ ಸಮ್ಮೇಳನಕ್ಕೆ ಕೀರ್ತಿ ಸಿಗಲಿ, ಜಗ ಜಾಹೀರವಾಗಲಿ ಅಂತ ಹೇಳಿ ಮಾತು ಶಾಂತಿ.